ನಾಳೆ ಅದೇ ಸೆಂಟ್ರಲ್ ಲೈಬ್ರರಿಯಿಂದ ಡಿ ಸಿ ಆಫೀಸ್ವರೆಗೂ ಪಾದಯಾತ್ರೆ ಹೋಗಿ ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಉದ್ದೇಶ ಏನು ಬಂದರೆ ಅದೇ ನೋಟಿಫಿಕೇಶನ್ ಆಗಬೇಕು. ಏನು 56,000 ಪೋಸ್ಟ್ ಒಂದು ತಿಂಗಳಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. 3 ತಿಂಗಳಾಯಿತು ಮಾಡಿಲ್ಲ. ಒಳ ಮೀಸಲಾತಿ ಅದು ಇದು ರೀಸನ್ ಹೇಳ್ತಾ ಇದ್ದಾರೆ. ಕೂಡಲೇ 56,000 ನೋಟಿಫಿಕೇಶನ್ ಆಗಬೇಕು ಮತ್ತು ಅದ್ರ ಬಗ್ಗೆ ಮನವಿ ಕೊಡಬೇಕಂತಲೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟಕ್ಕೆ ಕಾಂತಕುಮಾರ್ ಸರ್ ಬಂದಿದ್ದಾರೆ ಬೆಂಗಳೂರಿಂದ. ನಾವು ಶಾರ್ಟ್ ಟೇಬಲ್ ಇಟ್ಕೊಂಡಿದ್ದೀವಿ. ನಿನ್ನೆ ಪರ್ಮಿಷನ್ ಕೇಳಿದ್ವಿ, ಇವತ್ತು ಕೊಟ್ಟಿದ್ದಾರೆ ಅವರು. ನಾಳೆಯಲ್ಲೇ ಮುಗಿಸ್ಬೇಕಂತ, ಬೇರೆ ಬೇರೆ ಫಂಕ್ಷನ್ ಇದೆ ಅಂತ ಹೋದ್ರು, ಅದಕ್ಕೆ ನಾಳೆ ಮುಗಿಸಿ ಅಂತ ಹೇಳಿದ್ದಾರೆ ಪೊಲೀಸರು. ನಾಳೆ 10 ಗಂಟೆಯಿಂದ ಸೆಂಟ್ರಲ್ ಲೈಬ್ರರಿ ಡಿ ಸಿ ಆಫೀಸರ್ದು ದಯವಿಟ್ಟು ಬನ್ನಿ. ಯಾಕಂದರೆ ನಿಮಗೋಸ್ಕರನೇ ಮಾಡ್ತಾ ಇರೋದು, ನಿಮಗೋಸ್ಕರನೇ ಮಾಡ್ತಾ ಇರೋದು. ಇದು ಬೇರೆ ಉದ್ದೇಶ ಏನಿಲ್ಲ. ನೋಟಿಫಿಕೇಶನ್ ಆಗಬೇಕು, ಬೇಗ ಜಾಬ್ ಸಿಗಬೇಕು ನಮಗೆಲ್ಲ. ಕಾಂತಕುಮಾರ್ ಸರ್ ಒಂದೆರಡು ಮಾತು. ನಾಳೆ ಹೋರಾಟ ಗೊತ್ತಿದೆಯಾ? ಗೊತ್ತಾ? ಏನಿಲ್ಲ, ನಾವಿನ್ನೂ ಏನು ಇಲ್ಲಿಂದ ಏನು ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಥರ ಫೀಲ್ ಮಾಡ್ತಾ ಇದ್ದೀರಾ? ಹಿಂಗೆ ಹೌದಪ್ಪ, ಎಲ್ಲ ಮುಖ ಸ್ವಲ್ಪ ಮಾಡ್ಕೊಂಡ್ರು. ಏನು ಬೆಂಗಳೂರಿಗೆ ಬರ್ತೀರಲ್ಲ? ನಾಳೆ ಇಲ್ಲ, ಆ್ಯಕ್ಚುಲಿ ಇಲ್ಲ. ನಾಳೆ ಇಲ್ಲಿ ಹೋರಾಟ ಸುಮ್ಮನೆ. ಈಗ ಶಿವಮೊಗ್ಗದಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ನಾಳೆ ಹೋರಾಟ, ನಾಳೆ ಬರೀ ಅಲ್ಲಿ ಒಂದಿನ ಆಗ್ಬೋದು. ಬಟ್ ಆದರೆ ಸರ್ಕಾರ 1 ವಾರ ಇಲ್ಲ 10 ದಿನದಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಏನು 56,432 ಹುದ್ದೆಗಳನ್ನು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಒಂದು ಅದು ಎಷ್ಟು ನಾವು ಹೇಳ್ದಂಗೆ ನೆಕ್ಸ್ಟ್ 8 ಮಂತ್ಸ್ ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಏಕೆಂದರೆ ಅವರು ಆಲ್ರೆಡಿ 3 ವರ್ಷ ಏನು ಝೀರೋ ಡೆವಲಪ್ಮೆಂಟ್, ಏನು ಝೀರೋ ರೆಕ್ರೂಟ್ಮೆಂಟ್ ಆಗಿದೆ. ಏನಾದರೂ ಲಾಸ್ಟ್ 3 ಇಯರ್ಸ್ ಏನೂ ಆಗಿಲ್ಲ. ಹಂಗಾಗಿ 56,432 ಪೋಸ್ಟ್ದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೆಕ್ಸ್ಟ್ KPSC ಆಗಿರೋ ಒಂದು ಹಗರಣನ CBI ತನಿಖೆ ಮಾಡಬೇಕು. ಆ್ಯಕ್ಚುಲಿ ಇವಾಗ ನಮ್ಮ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 3,84,000. 43 ಇಲಾಖೆಯಿಂದ 7,84,000 ಅಂತಂದರೆ 1 ಲಕ್ಷ ನಿಗಮ ಮಂಡಳಿದು ಖಾಲಿ ಇದ್ದಾವೆ. ಗೊತ್ತಿರ್ಬೇಕು ನಿಮಗೆ, ಹೌದಾ ಇಲ್ವಾ? ಟೋಟಲ್ 3,84,000 ಖಾಲಿ ವೇಕೆನ್ಸಿ ಇದೆ. ಅಟ್ಲೀಸ್ಟ್ ಇದೇ ವರ್ಷ ಅಟ್ಲೀಸ್ಟ್ 1 ಲಕ್ಷ ಆದರೂ ವೇಕೆನ್ಸಿ ಫಿಲ್ ಮಾಡಲಿ. ಇವರು ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಇವಾಗ 3 ವರ್ಷ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ದಿನ ಅವರು 4 ಇಯರ್ಸ್ ಕಂಪ್ಲೀಟ್ ಆಗುತ್ತಾ ಇಲ್ವಾ? ಇವರು ಎಲೆಕ್ಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ರೆಕ್ರೂಟ್ಮೆಂಟು ಅದೇ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾರು ಇವತ್ತು ಕೇಳಿಲ್ಲ ಅಂತಂದರೆ ಅವರು ಇನ್ನೂ 1 ವರ್ಷ 2 ವರ್ಷ ಆದರೂ ಮಾಡಲ್ಲ. ಹಾಗಾಗಿ ಈ ಒಂದು ಹೋರಾಟ ಸರ್ಕಾರ ಗಂಭೀರವಾಗಿ ತೊಗೊಬೇಕು. ಬರೀ ಏನೋ ಒಂದಿನ ಹೋರಾಟ ಮಾಡ್ತೀವಿ, ಮನವಿ ಕೊಡ್ತೀವಿ ಅಂತಲ್ಲ. ಧಾರವಾಡದಲ್ಲಿ ನಾವು ಈಗ ಕೋರ್ಟ್ ಮೊರೆ ಹೋಗಿದ್ದೀವಿ, ಗೊತ್ತಿದೆ ನಿಮಗೆ. ಕೋರ್ಟ್ ಮುಖಾಂತರ ನಮಗೆ ಪರ್ಮಿಷನ್ ಸಿಗುತ್ತೆ. ಅಲ್ಲಿ ಕೂಡ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಏನಂದರೆ ನೆಕ್ಸ್ಟ್ ಮುಂದೆ ನಾಳೆ ಏನು ಹೋರಾಟ ಮಾಡ್ತೀವಿ, ಈಗ ಆಲ್ಮೋಸ್ಟ್ ಕೋಲಾರ, ಮೈಸೂರು, ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕಲ್ಲೂ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಪ್ರತಿಯೊಂದು ಜಿಲ್ಲೆ, ಕಲಬುರಗಿಲೂ ಹೋರಾಟ ಮಾಡಿದ್ವಿ, ಬಿಜಾಪುರ ಎಲ್ಲ ಡಿಸ್ಟಿಕಲ್ಲೂ ಹೋರಾಟ ಮಾಡಿದ್ದೀವಿ. ಸರ್ಕಾರ ಏನಾದರೂ ಇದನ್ನು ಇದೇ ರೀತಿ ಮುಂದುವರಿಸ್ತಂತಂದರೆ ನೆಕ್ಸ್ಟ್ 1 ವಾರ ಮ್ಯಾಕ್ಸಿಮಮ್ ಟೈಮ್ ಕೊಡೋಣ ಅವರಿಗೆ. ಅದಾದಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ DC ಕಚೇರಿ ಮುಂದೆ ಎಷ್ಟು ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅಷ್ಟು ಜನ ಲೈಬ್ರರಿಗೆ ಓದೋಂಥ ಅವಶ್ಯಕತೆ ಇಲ್ಲ. ಅಲ್ಲೇ ಕುತ್ಕೊಂಡು ಅಲ್ಲೇ ಓದಿದ್ರೆ ಆಯ್ತು. ಅದು ಇಲ್ಲಿ ಓದಿದ್ರು ಅದೇ, ಅಲ್ಲಿ ಓದಿದ್ರು ಅದೇ ಅಲ್ವಾ? ಏನೋ ಚೇಂಜಸ್ ಇದೆಯಾ? ಇಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದರೆ ಇಲ್ಲಿ ಎಷ್ಟು ಕೂತ್ಕೊಂಡು ಹೋದ್ರೆ ಏನು ಪ್ರಯೋಜನ? ಇಲ್ಲಿ ಇನ್ನೂ 10 ವರ್ಷ ಕೂತ್ಕೊಂಡು ಹೋದ್ರು ಏನಾದರೂ ಸಿಲೆಬಸ್ ಚೇಂಜಸ್ ಇರುತ್ತಾ? ಕರೆಂಟ್ ಅಫೇರ್ಸ್ ಒಂದು ಆ್ಯಡ್ ಆಗ್ತಾ ಹೋಗುತ್ತೆ. ಮತ್ತು ಎವ್ರಿ ಡೇ ಏಜ್ ಕ್ರಾಸ್ ಆಗ್ತಾ ಹೋಗುತ್ತೆ. ಒಂದ್ಸತಿ ಏಜ್ ಹೋಯ್ತು ಅಂತಂದರೆ ಯಾವ ಗೌರ್ಮೆಂಟ್ ಕೊಡಲ್ಲ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು ಎಷ್ಟೋ ಜನ PC ಓದೋಂಥವ್ರಿಗಿರ್ಬೋದು, PSI ಪ್ರತಿಯೊಂದು ಎಕ್ಸಾಮ್ಸ್ಗೂ ಎಲ್ಲರಿಗೂ ಅನುಕೂಲ ಆಗಿದೆ ಅದು. ಆದರೆ ಇಲ್ಲಿ ಒಂದು ಕಡೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಯಾವುದು ರೆಕ್ರೂಟ್ಮೆಂಟ್ ಆಗಿಲ್ಲ ಅಂದರೆ ಮತ್ತೆ ವಾಟ್ ಈಸ್ ದ ಯೂಸ್? ಮತ್ತು ವಿತೌಟ್ ರೆಕ್ರೂಟ್ಮೆಂಟ್ ಎಷ್ಟು ವರ್ಷ ಅಂತ ಓದೋಕ್ಕಾಗುತ್ತೆ? ಆಗುತ್ತಾ? ಇಲ್ಲ, 1 ವರ್ಷ 2 ವರ್ಷ ಮ್ಯಾಕ್ಸಿಮಮ್. ಅದು ಇವರು ಬೇಕು ಅಂತಲೇ ಹಿಂಗೆ ಡ್ರ್ಯಾಗ್ ಮಾಡ್ಕೊತ ಹೋದರೆ ಯಾರೂ ಕೇಳೋಕ್ಕೆ ರೆಡಿ ಇಲ್ಲ. ಇದು ಸರ್ಕಾರ ಎಚ್ಚೆತ್ಕೊಬೇಕಾಗುತ್ತೆ. ಇದು ನಾವು ಕೊಡ್ತಾ ಇರೋಂಥದ್ದು. ಅದು ಶಿವಮೊಗ್ಗದಿಂದ ನಾಳೆ ಏನು ಹೋರಾಟ ಮಾಡ್ತಾಯಿದ್ದೀವಿ, ಅದು ಸರ್ಕಾರಕ್ಕೆ ಎಚ್ಚರಿಕೆನೇ. ಅದು ಆಗ್ಬೋದಲ್ಲ? ಇವತ್ತು ಯಾರು ಲೈಬ್ರರಿಗೆ ಬಂದಿಲ್ಲ, ಯಾಕೆಂದರೆ ಟೈಮ್ ಶಾರ್ಟೇಜ್ ಇದೆ. ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, 10 ದಿನ ನಾವು ಕಲಬುರಗಿಯಲ್ಲಿದ್ದೆ, ಲಾಸ್ಟ್ 10 ಡೇಸ್ ನಾನು ಧಾರವಾಡದಲ್ಲಿದ್ದೆ. ಇವತ್ತು ಮಧ್ಯಾಹ್ನ ಇಲ್ಲಿ ಶಿವಮೊಗ್ಗ ಬಂದಿದ್ದೀವಿ. ಕಂಟಿನ್ಯೂಸ್ ಆಗಿ ಎಲ್ಲ ಲೈಬ್ರರಿ ಎಲ್ಲ ವಿಸಿಟ್ ಮಾಡ್ತಾಯಿದ್ದೀವಿ. ಇವತ್ತು ಅಷ್ಟೇ ನಿಮಗೆ ಗೊತ್ತಿರೋರಿಗೆ ಎಲ್ರಿಗೂ ಯಾರೆಲ್ಲ ಲೈಬ್ರರಿಗೆ ಬಂದಿಲ್ಲ, ನಿಮ್ಮ ಸ್ನೇಹಿತರಿಗೆ ನೀವೇ ಫೋನ್ ಮಾಡಿ ಹೇಳಿ. ಆಗ್ಬೋದಾ? ಒಂದು ಸ್ಮಾಲ್, ಅದು ಎಲ್ಲರೂ ಇನ್ವಾಲ್ವ್ಮೆಂಟ್ ಬೇಕೇ ಬೇಕಾಗುತ್ತೆ. ಪ್ರೊಟೆಸ್ಟ್ ಅಂದಮೇಲೆ ಇದು ಯಾರೋ ಒಬ್ರಿಗೋಸ್ಕರ ಮಾಡ್ತಾ ಇರೋಂಥ ಯಾವುದೋ ಒಂದು ಕಾರ್ಯಕ್ರಮ ಅಲ್ಲ, ಯಾವುದೋ ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇರೋಂಥದ್ದಲ್ಲ, ಯಾರೋ ಇಂಡಿವಿಜುವಲ್ ಕಾರ್ಯಕ್ರಮ ಅಲ್ಲ. ಇದು
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ಅಟ್ಲೀಸ್ಟ್ 1 hour ಟೈಮ್ ಕೊಡಿ. ಯಾಕೆಂದರೆ ಯಾರ್ಯಾರು ನಿಮಗೆ ಗೊತ್ತಿರೋರು ಇದ್ದಾರೆ, ಎಲ್ರಿಗೂ ಫೋನ್ ಮಾಡಿ ಕರೆಸಿ. ಗ್ರೂಪಲ್ಲಿ ವಾಲಂಟ್ರಿ ಇದು ಈಗ ಒಂದು ಪ್ರೊಟೆಸ್ಟ್ ಅಂದರೆ ಅದು ಅಷ್ಟು ಈಸಿ ಇಲ್ಲ. ಮಿಥುನ್ ಅವ್ರ ಪಾಪ ಲಾಸ್ಟ್ 1 ವಾರದಿಂದ ಅದು ಶ್ರಮ ಪಟ್ಟು ಇವತ್ತು ಪರ್ಮಿಷನ್ಸ್ ತಗೊಂಡು ನಾಳೆ ಹೋರಾಟಕ್ಕೆ ಕಂಟಿನ್ಯೂಸ್ ಆಗಿ ಇದು ಮಾಡ್ಕೊಂಡಿದ್ದಾರೆ. ಸ್ಟೇಷನಿಗೆ ಓಡಾಡಿದ್ವಿ ಅಂತ ನಮಗೆ ಗೊತ್ತಿಲ್ಲ. ಹಂಗೆಲ್ಲ ಅದೆಲ್ಲ ಇರುತ್ತದು, ಒಂದು ಪ್ರೊಸೀಜರ್ ಇರುತ್ತೆ. ಅವನು ಯಾಕೆಂದ್ರೆ ಆಸ್ಪಿರೆಂಟ್ಸ್ ಇರೋದ್ರಿಂದ ನೀವು ಆಸ್ಪಿರೆಂಟ್ಸು, ಯಾಕೆಂದ್ರೆ ಅವನು ಒಂದು ಜಾಬ್ ತೊಗೊಬೇಕಂತ ಒಂದು ಉದ್ದೇಶ ಮಾಡ್ತಾ ಇರೋದು. ನೀವು ಅಷ್ಟೇ ಜಾಬ್ ತೊಗೊಬೇಕಂದ್ರೆ ಅಟ್ಲೀಸ್ಟ್ ಲೈಬ್ರರಿಲೇ ಕೂತ್ಕೊಂಡು ನಿಮ್ಮ ಗೊತ್ತಿರೋ ಎಲ್ಲರಿಗೂ ಅಟ್ಲೀಸ್ಟ್ ಇಂಟಿಮೇಷನ್ ಕೊಟ್ಟು ವಾಲಂಟ್ರಿ ಕರ್ಕೊಂಬರ್ಬೇಕು. ಯಾರಿಗೂ ಇಲ್ಲಿ ಪ್ರೊಟೆಸ್ಟಿಗೆ ಫೋರ್ಸ್ಫುಲಿ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಇದು. ಏನು ಪ್ರೊಟೆಸ್ಟ್ ಮಾಡಿದವ್ರಿಗೆ ಸರ್ಕಾರ ಜಾಬ್ ಕೊಡುತ್ತಾ ಹೇಳಿ? ಪ್ರೊಟೆಸ್ಟ್ ಮಾಡಿದವ್ರಿಗೆ ಸರ್ಕಾರ ನೋಟಿಫಿಕೇಶನ್ ಮಾಡುತ್ತಾ? ಇಲ್ವಲ್ಲ. ಎಲ್ರಿಗೂ ಜಾಬ್ ಮಾಡಿ ಎಲ್ರಿಗೂ ಅದು ಯೂಸ್ ಆಗುವಂಥದ್ದು. ದಯವಿಟ್ಟು ಎಲ್ಲರೂ ವಾಲಂಟ್ರಿಯಾಗಿ ನೀವು ಸ್ವಲ್ಪ ಅಟ್ಲೀಸ್ಟ್ 1 hour ಟೈಮ್ ಕೊಡಿ. ಆಗ್ಬೋದಾ? ಹಾಂ, ಅಲ್ಲ, ಯಾರ್ಯಾರು ಬಂದಿಲ್ಲ ಅವರಿಗೆಲ್ಲ ತಿಳಿಸಿ. ನಾವು ಗ್ರೂಪಿಗೆ ಶೇರ್ ಮಾಡ್ತೀವಿ, ಪ್ಲೇ ಕಾರ್ಡ್ ಸ್ಟೇಟಸ್ ಹಾಕ್ಕೊಡಿ. ಒಂದು 2 hours 3 hours ಟೈಮ್ ಕೊಡಿ ಅದಕ್ಕೆ ಅಂತ. ಬೆಳಿಗ್ಗೆ 10 ಗಂಟೆಗೆ ಬಂದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಮುಗಿಸ್ತೀವಿ. ಪ್ಲೇಸ್ ಎಲ್ಲಿ ಅಂತ ಗೊತ್ತಲ್ಲ? ಸೆಂಟ್ರಲ್ ಲೈಬ್ರರಿಯಿಂದ DC ಆಫೀಸ್, ಸೆಂಟ್ರಲ್ ಲೈಬ್ರರಿ, ಅಲ್ಲಿಂದ DC ಕಚೇರಿ ತನಕ. ನಾವು ಬೆಳಗ್ಗೆ ಒಂದು ವಾರ 10 ಗಂಟೆಗೆ ಆಗ್ತೀವಿ. DSP ಆಫೀಸ್, SP ಆಫೀಸ್, ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್, PSI ಎಲ್ರಿಗೂ ಸೈಕಲ್ ಹೊಡೆದಿದ್ದೀವಿ. ಅವರು ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಇವತ್ತು ಮಿಥುನ್ಗೊಂದು ಎಲ್ಲರಿಗೂ ಜೋರಾಗಿ ಕ್ಲಾಪ್ಸ್ ಹಾಕಿ ನಿಜ. ಎಲ್ಲ ಹೇಳಿದ್ರು. ಎಲ್ಲ ನಾವು ಸರ್ ಆಗಿರ್ಬೋದು, ಸರ್ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ. ಓಂಕಾರ ಸರ್ ಆಗಿರ್ಬೋದು, ಅವರು ಗುಲ್ಬರ್ಗ ಕಲರ್ ನೋಡಿ, ಬೆಂಗಳೂರು ಕಲರೇ ಹೋಗ್ಬಿಟ್ಟಿದೆ. ಹೋರಾಟ ಮಾಡಿ ಕಲರ್ ಮ್ಯಾಟ್ರ್ ಆಗಲ್ಲ, ಅಲ್ಲ, ನಿಮ್ಮ ಭವಿಷ್ಯ ಇಂಪಾರ್ಟೆಂಟ್ ಅಲ್ಲ, ಇರುತ್ತೆ. ಭವಿಷ್ಯಕ್ಕೋಸ್ಕರನೇ, ನಮಗೋಸ್ಕರ ಅಲ್ಲ. ನಿಮಗೋಸ್ಕರ ಅದೇ 2 hours 3 hours ಟೈಮ್ ಕೊಡಿ. ನನಗೆ ಯಾಕೆ ಬೇಕು ಅಂತ ಮತ್ತೆ ಬಂದು ಕುತ್ಕೊಳ್ಳೋಕೆ ಓದ್ಬೇಕು. ಅವ್ರು ನಾವು ಮಾಡ್ತಾರೆ. ಬಂದು ಹೇಳೋಕ್ಕಾಗಲ್ಲ ನಾಳೆ ಬೆಳಗ್ಗೆ 10 ಗಂಟೆಗೆ ಟೈಮ್ ಇಲ್ಲ. ಬೇರೆ ಬೇರೆ ನೋಡಿ, ಸ್ಟೇಷನಿಂದ 10 ಫೋನ್ ಬರ್ತಿದ್ದಾವೆ. ಬನ್ನಿ, ಅದು ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಇದು ಡಾಕ್ಯುಮೆಂಟ್ಸ್ ಕೊಡಬೇಕು. ನಾಳೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನನಗೂ ಇದು ಮಾಡ್ತಾರೆ, ನಿಮಗೂ ಮಾಡ್ತಾರೆ. ಅವೆಲ್ಲ ಸೇಫ್ ಆಗಬೇಕಂದ್ರೆ ನಾವು ಬೇಗ ಹೋಗಿ ಅವರಿಗೂ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಎಲ್ಲ ಕೊಡಬೇಕಾಗುತ್ತೆ. ಟೈಮ್ ಇಲ್ಲ. ದಯವಿಟ್ಟು ಇದೊಂದು ಮುನ್ನುಡಿ ಆಗಲಿ ಅಂತ ಶಿವಮೊಗ್ಗದಿಂದ. ಯಾಕಂದರೆ ಇದೊಂದು ಶಕ್ತಿ ಕೇಂದ್ರ ಈ ಶಿವಮೊಗ್ಗ. ನಿಮಗೆ ಗೊತ್ತಿದೆ ಎಷ್ಟು CM ಆಗಿದ್ದಾರೆ, 3 4 CM ಆಗಿದ್ದಾರೆ. ನೆಕ್ಸ್ಟು CM ಆಗೋರು ಇದ್ದಾರೆ. ಅದಕ್ಕೆ ಅವರಿಗೂ ಅರ್ಥ ಆಗುತ್ತೆ, ಓ ವಿದ್ಯಾರ್ಥಿಗಳು ಇಲ್ಲೂ ಕಷ್ಟಪಡ್ತಿದ್ದಾರಪ್ಪ, ಬೆಂಗಳೂರು ಧಾರವಾಡದಲ್ಲ, ನಮ್ಮ ಡಿಸ್ಟಿಕಲ್ಲೂ ಕಷ್ಟಪಡ್ತಿದ್ದಾರೆ, ನಾವು ಎಚ್ಚೆತ್ಕೋಬೇಕು, ನಾಳೆ ಕಷ್ಟ ಆಗುತ್ತೆ ಅಂತ ಅವರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನಾಳೆ ದಯವಿಟ್ಟು 10 ಗಂಟೆಗೆ ಬಂದಿತ್ತು.